ನೆಮ್ಮದಿಯಾಗಿ ಮನೇಲಿ ಇದ್ವಿ ಕಣೋ, ಕರ್ದ್ಬಿಟ್ಟು ಲಾಗ್ ಅಂತೀನಿ. ನಿಮ್ಮ ಅಭಿಮಾನಿ ನಾಯಿ ಸರಿ ಇಲ್ವಾ, ನಾಯಿ ನೀನ್ ಸರಿ ಇಲ್ವಾ? ಅದನ್ನೇ ಹೌದು. ಪೈನಾಪಲ್ ಆಮ್ಲೆಟ್ ಹೊಸ ಟ್ರೈ. ಎಣ್ಣೆ ಆಮೇಲೆ ಚೌಚೌ ತಗೊಳ್ಳೋ ಈ ಕಾಲದಲ್ಲಿ ನನ್ನ ಮಗ ನನ್ನೊಂದಿದೆ. ವಿಷ್ಣು ಮಗ ತೋರ್ಸೋ. ಏನೋ ಕಕ್ಕಸ್ ಬರ್ತಾ ಇದ್ದೇನೆ. ಹೌದು ಏನಣ್ಣ 2/5 ಸಂತೋಷನೇ ಕಮ್ಬಿಟ್ಟಾನೆ. ಏನು ಮಾಡ್ತಾ ಇಲ್ಲ ಅವನು. ತಂದೆನು ನಿಂಬೆ ಹಣ್ಣು ಕಾಯಿ ಕ್ಲೀನಾಗಿ ಮಾಡ್ಬಿಡು. ಪೂಜೆನು ಎರಡು ನೀನು ಕಟ್ಕೊಂಡ್ಬಿಡು. ಹಾ ಫೈನಲಿ 24 ನೈಟು ಕೊನೆಗೂ EMI ಬಿಡೋ, EMI ಬಿಡ್ರೋ. ಯಾಕ್ರೋ EMI ಎಲ್ಲ ಮರಿಬೇಕು. TT ಬಂದಿಲ್ಲ. TT ಓಡಿಸೋದು ಅಕ್ಷಯ್ ಅಲ್ಲ. ಅಕ್ಷಯ್ ಅವರು ಯಾರದು? ನಾನು. ನೀನ್ ಓಡಿಸ್ತೀಯ? ದೇವರಾಣೆ ಅಕ್ಷಯ್ ತೇಜಸ್ ಲಾಸ್ಟ್ ಸೀಟ್ ಅಲ್ಲಿ ಕೂತಿರ್ತಾರೆ. ನೀವ್ ಅನ್ಕೊಂಡಿರೋ ತರ ಎಲ್ಲ ಪಾಪ ಇಬ್ರು ಗಂಡ್ಸ್ರೆ ಏನು ಮಾಡ್ಕೊಳಲ್ಲ ಅನ್ನೋ ಧೈರ್ಯದಲ್ಲಿ. ನನಗ್ ಚೆನ್ನಾಗ್ ಕ್ಲಾರಿಟಿ ಇದೆ ಅವನ ಬಗ್ಗೆ ಎಲ್ಲ ಅಷ್ಟೇ. ಅದು ಪ್ರಜ್ವಲ್ಗಿದೆ ಕ್ಲಾರಿಟಿ. ವೆಂಕಟೇಶ್ ಬಗ್ಗೆ ಅವನು ಹೇಳಿದ್ದು ತೇಜಸ್ ಅಕ್ಷಯ್ ಬಗ್ಗೆ, ನನ್ ಬಗ್ಗೆ ಅಲ್ಲ. ಇಲ್ಲಿ ಯಾರು ವಿಷ್ಣು ಹೇಳು. ವಿಷ್ಣು ಅವರ್ ಯು ಫೀಲಿಂಗ್? ಆಂಟಿ ಬಂದ್ರು. ಜೈ ಯಾರಿಗೆ ಹೇಳಪ್ಪ. ಆಲ್ ದಿ ಬೆಸ್ಟ್ ಟು ಅಸ್. ಫೈನಲಿ ಇಟ್ಸ್ ಹ್ಯಾಪನಿಂಗ್. ಹಾ ನೋಡುವ. ಕಂಗ್ರಾಟ್ಸ್. ಹೇಳಪ್ಪ. ಹೇಳ್ರ ಇಬ್ರಲ್ಲಿ ಯಾರಾದ್ರೂ ಒಬ್ರು. After a long wait of 3 years. 3 years. ಕ್ಯಾಲ್ಕುಲೇಷನ್ ಗೊತ್ತಿದೆ ಅವ್ರಿಗೆ. ಯಾಕೆ MBA ಗೊತ್ತಿಲ್ಲ ಹೇಳೋ. ಬ್ಯಾನ್ ತಟ್ಟೆ ಇಡ್ಲಿ, ಅನ್ಫಾಲೋ ತಟ್ಟೆ ಇಡ್ಲಿ. Ban ತಟ್ಟೆ ಇಡ್ಲಿ. I go back Venkatesh. ಇರ್ತಾರೆ. ಏನಾಯ್ತು ಅದೆಲ್ಲ ಇಟ್ಟಿದಾದ್ಮೇಲೆ ನೆಕ್ಸ್ಟ್ ನಾವು ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. Until then, please do watch ತಟ್ಟೆ ಇಡ್ಲಿ official. ಸ್ಟಾರ್ಟಿಂಗ್ ಅಲ್ಲೇ ಎಂಟ್ ಕಾರ್ಡ್ ಹಾಕ್ಸೋರ್ ನೀವು ಒಬ್ರೇ ಕಂಡ್ರು. ಹೇಳಿ ವಾಟ್ ಡು ಯು ವಾಂಟ್ ಟು ಸೇ? I want to say that life ಅಲ್ಲಿ ಒಂದು 8ನೇ ಅದ್ಭುತ ನಡೆದಿದೆ. ಅದು ಬೆಂಕಿ is on time. ಬೆಂಕಿ is on time. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಟಿಟಿ ಬಂತು. ಹತ್ರ 5 ನಿಮಿಷ ಗಾಡಿ ನಡ. ಹತ್ರ 5 ನಿಮಿಷ ಕಂಡ್ರ. ಹತ್ರ ಗಾಡಿ ನಿಲ್ಲೋದು 5 ನಿಮಿಷ. ದರ್ಶನ್ ಇಲ್ಲೇ ಈ ಕರ್ಮಗಳು ನಿಲ್ಸ್ಬಿಡು. ಬೇಡ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಯಾರಿಗೆ? ಬೇರೆಯವ್ರ ವೈಫೈ ಇಂದ ಗುಡ್ ನೈಟ್ ಕಳ್ಸೋದು ತಪ್ಪು ಬ್ರೋ. ನಮ್ಮ ವೈಫೈ ಯೂಸ್ಕೊಂಡು ಹತ್ರ. ಫಸ್ಟ್ ಟೈಮು ಲೈಫಲ್ಲಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಕೃಷ್ಣ ಅವರ್ ಫೀಲಿಂಗ್ ಫೈನಲಿ ಯು ಆರ್ ಇಂಟು ದ ಟಿಟಿ. ಎಲ್ಲ ಗೋವಾದ ರೆಡಿ ಆಗ್ಬಿಡಿ. ಮಲ್ಲಿಗೆ 12 o'clock midnight. ಲಗೇಜ್ ಹಿಂದೆ ಇಡು. ನಮ್ಮ ತೇಜಸ್ ಅಂಕಲ್ ಅವ್ರು ಬಂದಿದ್ದಾರೆ. ಹೆಂಗಿದ್ಯಣ್ಣ? ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ? ಜಯಂತ್ ಹೇಳ್ಬೇಡ ಜಯಂತ್, ಈ ವಯಸ್ಸಲ್ಲಿ ಆಗಿದ್ದೇವೆ ಜಯಂತ್. ನೋಡ ಲೈಫ್ ಅಲ್ಲಿ ಪುಳಿಯೋಗರೆ ಬರ್ದೇ ಇರ್ಬೋದು, ಬಿರಿಯಾನಿ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಸೊ ಡೋಂಟ್ ವರಿ. Meanwhile
ಆರ್ಕೆಸ್ಟ್ರಾ ವತಿಯಿಂದ ಒಂದು ಸಣ್ಣ ನೃತ್ಯ ಪ್ರದರ್ಶನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿ. ಇದು ಏಳೇಳು ಜನುಮದಲ ಆಗಿಂದ ನಾನೇ ನಿನ್ನಟ. 4 ಗಂಟೆಗೆ ಎಣ್ಣೆ ಕುಡಿಯೋ ದಾಸ್ತಾನ್ ಮಗ ಒಬ್ಬನೇ. ಇದಕ್ಕೆ ಆಮೇಲೆ 2 ಸರಿ ನಿಲ್ಲಿಸ್ತೀನಿ. ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಅವ್ನ ಪಕ್ಕ ನಿದ್ದೆ ಬರಲ್ಲ ಅಂದ್ರೆ ಇಲ್ಲೇ ಬಂದು ಏನಪ್ಪ ಟೀ ಆದ್ಮೇಲೆ ಬಂದಿದ್ಯಲ್ಲ. ಅವೆಲ್ಲ ಕುಡಿಬಾರ್ದು ಅಂತ ಇವಾಗ ನಿದ್ದೆ ಮಾಡ್ಬಿಟ್ಟು ಬಂದಿರೋದು ನೀನು. ಮಾಡಿದೆ, ನೀನು ನೋಡಿದೆ. ನೋಡಿ ಅದ್ರಲ್ಲೇ ಇದೆ. ಅವರು ಈ ವೆದರಲ್ಲಿ ಎಳ್ನೀರು ಕುಡಿತಾ ಇದಾರೆ. ಇಲ್ಲಿ ತೋರಿಸ್ತಾರೆ. ಮಧ್ಯದಲ್ಲಿ 1-2 ಸಲ ನಿಲ್ಸ್ತಾರೆ ಗ್ಯಾರಂಟಿ. ದೇವ್ರಣ್ಣ ನಿಲ್ಸಲ್ಲ. ವಾಟರ್ ಬಾಟ್ಲ್ ಕೊಟ್ಬಿಡ್ತೀವಿ. ಡಿಫ್ರೆಂಟ್. ಯಾವಾಗಲೂ ಇದೆ ಆಯ್ತು. ಯಾವ ಟೈಮಲ್ಲಿ ಏನು ಕುಡಿಬೇಕು ಗೊತ್ತಿಲ್ಲ. ಸುಮ್ಮನೆ ಇಷ್ಟ ಬಂದಿರ್ತಾರೆ. ಬೇರೆ ಬೇರೆ ಅಂತೀರಾ? ಕಟ್ ಮಾಡ್ಲಾ? ಇಲ್ಲೇ ಇದೆಯಾ? ಮತ್ತೆ ವಾಟರ್ ಬಾಟ್ಲ್ ತರ್ತೀನಿ. ಯಾರು 4 ಗಂಟೆಗೂ ನಿನ್ನ ಕಾಲ್ ಮಾಡೋರು? ಇವ್ರಿಗೆ ಇಷ್ಟೊತ್ತಿಗೆ ಎದ್ದಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸ್ಟೇಟ್ ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಿದ್ದೀವಿ ಸರ್. ಇದು ಪರ್ಸನಲ್ ಲೋನ್ ಸರ್. ನಿಮ್ಗೆ ಲೋನ್ ತಗೊಳೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ವಾಟ್ ಬ್ರೋ ದಿಸ್ ಅಂಡ್ ಆಲ್? ಏನೋ ಹೇಳು. ಏನು ಹೇಳೋಣ, ಹೋಗ್ತಾನೆ ಇದೆ, ಹೋಗ್ತಾನೆ ನಿದ್ದೆ ಬರ್ತಾ ಇದೆ. ಹೋಗ್ತಾನೆ ನಿದ್ದೆ ಮಾಡಿ ನಿದ್ದೆ ಬರೋದು ಬೇರೆ, ಕೂತಿ ನಿದ್ದೆ ಬರೋದು ಬೇರೆ. ಇಯರ್ಸ್ ಈ ಸರ್ತಿ ನನಗೆ ಲೂಸ್ ಮೋಷನ್ಸ್ ಆಗಲ್ಲ ಅಂತ ಅನ್ಕೋ. ಜಯಂತ್ ಕಾರ್ ಪ್ರಾಬಬ್ಲಿ. ನಂಗೆ ಯಾಕೋ ಡೌಟ್ ನನಗೆ ಶುರುವಾಗಿದೆ.